ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಅಭ್ಯಾಸ ಮಾಡ್ತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸರಿ. ಹಾಗಿದ್ರೆ ಇವತ್ತಿನ ಈ ಒಂದು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನ್ ಅಲ್ಲಿ ಯಾವ ಚಾಪ್ಟರ್ನ ಮೇಲೆ ನಾವು KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಅಂದರೆ, ಸೊ ಫಸ್ಟ್ ಇಯರ್ PUC ಒನ್ ಆಫ್ ದ ಚಾಪ್ಟರ್ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ ಅನ್ನುವಂಥ ಚಾಪ್ಟರ್ನ ಮೇಲೆ ಇವತ್ತು ನಾವು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಯಾವ ರೀತಿ ಪ್ರಶ್ನೆಗಳಪ್ಪ ಅಂದರೆ, ಯು ಆಲ್ರೆಡಿ ನೋ ದಟ್ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಇವತ್ತಿನ ಸೆಷನಲ್ಲಿ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಫೈನ್, ಓಕೆ. ಸೊ ಇನ್ನು ಈ ಒಂದು ಚಾಪ್ಟರ್ನ ವೇಟೇಜ್ ಬಗ್ಗೆ ಮಾತಾಡೋದಾದರೆ, ಹೌದಾ, ನಮಗೆ ಗೊತ್ತು ಯಾವುದೇ ಒಂದು ಚಾಪ್ಟರ್ನ ಮೇಲೆ ಕ್ವೆಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಆ ಚಾಪ್ಟರ್ನ ವೇಟೇಜನ್ನು ಫಸ್ಟ್ ತಿಳ್ಕೊಂಡ್ಬಿಡ್ತೀವಿ. ನಮ್ಮ KCETಯಲ್ಲಿ ಎಷ್ಟು ಮಾರ್ಕ್ಸ್ ಆ ಒಂದು ಚಾಪ್ಟರಿಂದ ನಮಗೆ ಸಿಗುತ್ತೆ ಅಂತ ಅಂದರೆ, ಅಫ್ಕೋರ್ಸ್ ಫಸ್ಟ್ ಇಯರ್ PUC ಚಾಪ್ಟರ್ ಆಗಿರೋದ್ರಿಂದ ಒಂದು ಪ್ರಶ್ನೆಯನ್ನು ನೀವು ಈ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡಬಹುದು, ಹೌದಾ. ಸೊ ದಟ್ ಈಸ್ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ, ಹೌದಾ. ಸೊ ಈ ಒಂದು ಚಾಪ್ಟರಿಂದ ನೀವು ಬೇಸಿಕಲಿ ಒಂದು ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಹೌದಾ. ಸೊ ಒಂದು ಕ್ವೆಶನ್ ನಿಮಗೆ ಈ ಒಂದು ಚಾಪ್ಟರಿಂದ ಬರುತ್ತೆ, ಫಸ್ಟ್ ಇಯರ್ PUC ಚಾಪ್ಟರಿಂದ. ಸೊ ಅಫ್ಕೋರ್ಸ್ 1 ಮಾರ್ಕನ್ನು ನೀವು ಸ್ಕೋರ್ ಮಾಡಬಹುದು. ಎಲ್ಲಿ? ನಮ್ಮ KCET ಎಕ್ಸಾಮಿನೇಷನ್. ಆಲ್ ರೈಟ್, ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಸೊ ಇನ್ನು ಈ 3 ಡೈಮೆನ್ಷನಲ್ ಜಾಮಿಟ್ರಿ ಏನಿದೆ ಅಲ್ಲ, ಇದು ಫಸ್ಟ್ ಇಯರ್ PUCಯಲ್ಲಿ ಅಷ್ಟೇ ಅಲ್ಲದೆ ಸೆಕೆಂಡ್ ಇಯರ್ PUCಯಲ್ಲೂ ಕೂಡ ಇದೆ. ಓಕೆ, ಸೊ ಫಸ್ಟ್ ಇಯರ್ PUCಯಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅಲ್ಲ, ತುಂಬಾ ಸುಲಭ ಆಗಿರೋವಂಥ ಕಾನ್ಸೆಪ್ಟ್. ನೀವು ಅತಿ ಹೆಚ್ಚು ಈ ಚಾಪ್ಟರ್ನ ಮೇಲೆ ಒಂದಿಷ್ಟು ಕಾನ್ಸೆಪ್ಟ್ಗಳು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಾದರೆ ಅದು ಸೆಕೆಂಡ್ ಇಯರ್ PUCಯಲ್ಲಿ ಇರ್ತಕ್ಕಂಥ 3 ಡೈಮೆನ್ಷನಲ್ ಜಾಮಿಟ್ರಿ ಮೇಲೆ. ಫೈನ್, ಇದು ಬೇಸಿಕ್ ಅಂತ ಹೇಳಬಹುದು. ಈ ಒಂದು ಫಸ್ಟ್ ಇಯರ್ PUCಯಲ್ಲಿ ಬರ್ತಕ್ಕಂಥ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ ಏನಿದೆ ಅಲ್ಲ, ದಿಸ್ ಇಸ್ ಬೇಸಿಕ್ ಒನ್. ಸಿಂಪಲ್ ಕ್ವೆಶನ್ಸ್ಗಳನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ ರೈಟ್, ಸರಿನಾ? ಹಾಗಿದ್ರೆ ಈಗ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ವಿಚಾರ ನಮಗೆ ಬಾಕಿ ಉಳಿದಿದೆ. ಅದೇನಪ್ಪ ಅಂದರೆ, ಈ ಚಾಪ್ಟರ್ನ ಒಳಗಡೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು, ಅಂದರೆ ಈ ಫಸ್ಟ್ ಇಯರ್ PU ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ಅಂದರೆ ಏನೆಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು ನಮ್ಮ ತಲೆಯಲ್ಲಿ ಇರಬೇಕು, ಅದನ್ನು ಒಮ್ಮೆ ಕ್ವಿಕ್ಕಾಗಿ ರಿವೈಸ್ ಮಾಡಿಕೊಂಡು ನಂತರ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರ ಕಡೆಗೆ ನಾವು ಹೋಗೋಣ. ಆಲ್ ರೈಟ್, ಎಲ್ಲರೂ ತಯಾರಿದ್ದೀರಾ? ಈಗ ಕ್ವಿಕ್ಕಾಗಿ ನಾವು ಕಾನ್ಸೆಪ್ಷುಯಲ್ ರಿವೈಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದರಲ್ಲಿ ನಾವು ಮೊದಲನೇದಾಗಿ ನೋಡುವಂಥದ್ದು ಏನಪ್ಪ ಅಂದರೆ, ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಇನ್ 3 ಡೈಮೆನ್ಷನಲ್ ಸ್ಪೇಸ್, ಹೌದಾ. ಸೊ ನಮ್ಮ 3 ಡೈಮೆನ್ಷನಲ್ ಸ್ಪೇಸ್ ಹೇಗಿರುತ್ತೆ ಬೇಸಿಕಲಿ ಅಂದರೆ ನೋಡಿ, ಸೊ ಇದು ನಮ್ಮ ಎಕ್ಸ್ ವೈ ಹಾಗೆ ದಿಸ್ ಇಸ್ ಝೆಡ್, ಹೌದಾ. ಸೊ ಈ ಒಂದು XYZ ಏನಿದೆ ಅಲ್ಲ 3 ಡೈಮೆನ್ಷನಲ್ ಸ್ಪೇಸಲ್ಲಿ XY ಒಂದು ಪ್ಲೇನನ್ನು ಫಾರ್ಮ್ ಮಾಡುತ್ತೆ, YZ ಮತ್ತೊಂದು ಪ್ಲೇನನ್ನು ಫಾರ್ಮ್ ಮಾಡುತ್ತೆ, ಹಾಗೆ ಫೈನಲಿ ZX ಮತ್ತೊಂದು ಪ್ಲೇನನ್ನು ಫಾರ್ಮ್ ಮಾಡುತ್ತೆ. 3 ಆಕ್ಸಿಸ್ಗಳು ಕಲಿತು ಒಟ್ಟು 3 ಪ್ಲೇನನ್ನು ಫಾರ್ಮ್ ಮಾಡುತ್ತೆ. ಒಂದು XY, YZ ಹಾಗೆ ZX. ಗೆಟ್ಟಿಂಗ್ ಇಟ್? ಸೊ XY ಪ್ಲೇನ್ ಈಸ್ ಆಫ್ ದ ಫಾರ್ಮ್ x, y, 0. ಅಂದರೆ XY ಪ್ಲೇನಲ್ಲಿ ಕೋಆರ್ಡಿನೇಟ್ಸ್ಗಳು ಏನಿರ್ತವೆ ಅಂದರೆ ತುಂಬಾನೇ ಸಿಂಪಲ್. ಸಿನ್ಸ್ ದಿಸ್ ಇಸ್ XY ಪ್ಲೇನ್, ಹಾಗಿದ್ರೆ ಇಲ್ಲಿ X ಮತ್ತೆ Y ಕೋಆರ್ಡಿನೇಟ್ಗಳು ಪ್ರೆಸೆಂಟ್ ಇರ್ತವೆ, Z ಕೋಆರ್ಡಿನೇಟ್ ಪ್ರೆಸೆಂಟ್ ಇರೋದಿಲ್ಲ. ಗೆಟ್ಟಿಂಗ್ ಇಟ್? ತುಂಬಾನೇ ಸಿಂಪಲ್ ಇದೆ, ಹೆಸರಲ್ಲೇ ಇದೆ ಯಾವ ಕೋಆರ್ಡಿನೇಟ್ಸ್ ಇರುತ್ತೆ ಯಾವ್ದು ಇರಲ್ಲ ಅಂತ. XY ಪ್ಲೇನ್ ಅಂದರೆ X ಮತ್ತೆ Y ಕೋಆರ್ಡಿನೇಟ್ಸ್ಗಳು ಎರಡೂ ಇರ್ತವೆ. ಇನ್ನು YZ ಪ್ಲೇನ್ ಕಡೆಗೆ ಬರೋದಾದ್ರೆ ಇಲ್ಲಿ Y ಹಾಗೆ Z ಕೋಆರ್ಡಿನೇಟ್ಸ್ಗಳು ಪ್ರೆಸೆಂಟ್ ಇರ್ತವೆ, ಆದರೆ X ಕೋಆರ್ಡಿನೇಟ್ ಇರೋದಿಲ್ಲ. ಓಕೆ, ಇನ್ನು ಫೈನಲ್ ಆಗಿ ZX ಪ್ಲೇನ್ ಇಸ್ ಆಫ್ ದ ಫಾರ್ಮ್ x, 0, z, ಹೌದಾ. ಸೊ XZ ಪ್ಲೇನಲ್ಲಿ Y ಕೋಆರ್ಡಿನೇಟ್ ಪ್ರೆಸೆಂಟ್ ಇರೋದಿಲ್ಲ. ಆಲ್ ರೈಟ್, ಕ್ಲಿಯರ್ ಅಲ್ಲ? ತುಂಬಾನೇ ಸಿಂಪಲ್ ಆಗಿದೆ. ಅಂದರೆ ಯಾವ ಪ್ಲೇನಲ್ಲಿ ಯಾವ ಕೋಆರ್ಡಿನೇಟ್ಸ್ಗಳು ಇರ್ತವೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಆ ಕೋಆರ್ಡಿನೇಟ್ಸ್ಗಳು ಪ್ಲೇನ್ನ ಹೆಸರಲ್ಲೇ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು.
ಅಲ್ವಾ? ತುಂಬಾನೇ ಸಿಂಪಲ್ ಆಗಿದೆ. ಓಕೆ, ಇನ್ನು ಈ ಒಂದು 3 ಡೈಮೆನ್ಷನಲ್ ಸ್ಪೇಸಲ್ಲಿ 3 ಡೈಮೆನ್ಷನಲ್ ಜಾಮಿಟ್ರಿಯಲ್ಲಿ 3 ಆಕ್ಸಿಸ್ಗಳಿರ್ತವೆ, ಎಕ್ಸ್, ವೈ ಹಾಗೆ ಝೆಡ್ ಆಕ್ಸಿಸ್. ಹೌದಾ? ಸೊ ಈ 3 ಆಕ್ಸಿಸ್ಗಳು ಕಲ್ತು ಬಿಟ್ಟು ಒಟ್ಟು 8 ವಿಭಾಗನ ಮಾಡ್ತವೆ. ಅಂದರೆ ಈ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಎಕ್ಸ್ ವೈ ಪ್ಲೇನಲ್ಲಿ 4 ಕ್ವಾಡ್ರೆಂಟ್ಗಳನ್ನು ನಾವು ನೋಡ್ತಿದ್ವಿ. ಒಪ್ತೀರಾ? ಸೊ ಎಕ್ಸ್ ವೈ ಪ್ಲೇನ್ ಅಂದರೆ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಎರಡೂ ಇಂಟರ್ಸೆಕ್ಟ್ ಆದಾಗ ನಮಗೆ 1 2 3 4 ಕ್ವಾಡ್ರೆಂಟ್ಸ್ಗಳು ಬರ್ತಿತ್ತು. ಇನ್ ದ ಸೇಮ್ ವೇ ಯಾವಾಗ ಎಕ್ಸ್ ವೈ ಝೆಡ್ ಆಕ್ಸಿಸ್ಗಳು 3 ಆಕ್ಸಿಸ್ಗಳು ಇಂಟರ್ಸೆಕ್ಟ್ ಆದರೆ ಅಲ್ಲಿ ಒಟ್ಟು 8 ರೀತಿಯ ವಿಭಾಗ ಆಕ್ಟೆಂಟ್ಸ್ಗಳು ಸಿಗ್ತವೆ ನಮಗೆ. ಓಕೆ, 8 ಪಾರ್ಟ್ ಆಗೋದ್ರಿಂದ ಅದನ್ನು ಆಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಯಾವ ಯಾವ ಆಕ್ಟೆಂಟ್ಗಳಲ್ಲಿ ಏನೆಲ್ಲ ಸೈನ್ ಕನ್ವೆನ್ಷನ್ ಇರುತ್ತೆ, ಕೋಆರ್ಡಿನೇಟ್ಸ್ಗಳಿಗೆ ಏನು ಸೈನ್ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆನಾ? ಅಂದರೆ ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ನಾನು ಈ ಒಂದು ಕೋಆರ್ಡಿನೇಟ್ ಪ್ಲೇನ್ ಬಗ್ಗೆ ಹೇಳೋದಾದ್ರೆ ನಮಗೆ ಗೊತ್ತು, ಫಸ್ಟ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಕೋಆರ್ಡಿನೇಟ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸ್ ಕೋಆರ್ಡಿನೇಟ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್, ವೈ ಕೋಆರ್ಡಿನೇಟ್ ಕೂಡ ಪಾಸಿಟಿವ್. ಕರೆಕ್ಟ್ ಅಲ್ವಾ? ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಯಾವುದೇ ಪಾಯಿಂಟ್ಸನ್ನು ನೀವು ತಗೊಂಡ್ರು ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಎರಡೂ ಕೂಡ ಪಾಸಿಟಿವೇ ಬರುತ್ತೆ. ನಿಜ ಅಲ್ವಾ? ಅದೇ ರೀತಿ ಸೆಕೆಂಡ್ ಕ್ವಾಡ್ರೆಂಟಿಗೆ ಹೋದರೆ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಬರುತ್ತೆ, ವೈ ಕೋಆರ್ಡಿನೇಟ್ ಪಾಸಿಟಿವ್ ಬರುತ್ತೆ. ಇನ್ ದ ಸೇಮ್ ವೇ ಇಲ್ಲಿನೂ ಕೂಡ ಅಷ್ಟೇ, 3 ಡೈಮೆನ್ಷನಲ್ ಸ್ಪೇಸಲ್ಲಿ ಯಾವ ಯಾವ ಕೋಆರ್ಡಿನೇಟ್ಸ್ಗಳಿಗೆ ಯಾವ ರೀತಿಯ ಸೈನ್ ಕನ್ವೆನ್ಷನ್ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಓಕೆ ಫೈನ್. ಸೊ ಮೊದಲನೇ ಫಸ್ಟ್ ಆಕ್ಟೆಂಟಲ್ಲಿ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಕೋಆರ್ಡಿನೇಟ್ ಕೂಡ ಪಾಸಿಟಿವ್, ಝೆಡ್ ಕೋಆರ್ಡಿನೇಟ್ ಕೂಡ ಪಾಸಿಟಿವ್. ಇನ್ನು ಸೆಕೆಂಡ್ ಆಕ್ಟೆಂಟಲ್ಲಿ ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ ನೆಗೆಟಿವ್, ವೈ ವಿಲ್ ಬಿ ಪಾಸಿಟಿವ್, ಝೆಡ್ ವಿಲ್ ಬಿ ಪಾಸಿಟಿವ್. ಇನ್ನು ಥರ್ಡ್ ಆಕ್ಟೆಂಟಲ್ಲಿ ಎಕ್ಸ್ ವಿಲ್ ಬಿ ನೆಗೆಟಿವ್, ವೈ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ಪಾಸಿಟಿವ್. ಫೋರ್ತ್ ಆಕ್ಟೆಂಟಲ್ಲಿ ಎಕ್ಸ್ ವಿಲ್ ಬಿ ಪಾಸಿಟಿವ್, ವೈ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ಪಾಸಿಟಿವ್. ಓಕೆ, ಇನ್ನು ಫಿಫ್ತ್ ಆಕ್ಟೆಂಟಲ್ಲಿ ಎಕ್ಸ್ ವಿಲ್ ಬಿ ಪಾಸಿಟಿವ್, ವೈ ವಿಲ್ ಬಿ ಪಾಸಿಟಿವ್, ಝೆಡ್ ವಿಲ್ ಬಿ ನೆಗೆಟಿವ್. ಸೊ ಸಿಕ್ಸ್ತ್ ಆಕ್ಟೆಂಟಲ್ಲಿ ಎಕ್ಸ್ ವಿಲ್ ಬಿ ನೆಗೆಟಿವ್, ವೈ ವಿಲ್ ಬಿ ಪಾಸಿಟಿವ್, ಝೆಡ್ ವಿಲ್ ಬಿ ನೆಗೆಟಿವ್. ಇನ್ನು ಸೆವೆಂತ್ ಆಕ್ಟೆಂಟಲ್ಲಿ ಎಕ್ಸ್ ವಿಲ್ ಬಿ ನೆಗೆಟಿವ್, ವೈ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ನೆಗೆಟಿವ್. ಹಾಗೆ ನಮ್ಮ ಏಯ್ತ್ ಆಕ್ಟೆಂಟಲ್ಲಿ ಎಕ್ಸ್ ವಿಲ್ ಬಿ ಪಾಸಿಟಿವ್, ವೈ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ನೆಗೆಟಿವ್. ಅರ್ಥ ಆಗ್ತಿದೆನಾ? ಓಕೆ, ಇಷ್ಟನ್ನ ನೀವು ನೆನಪಿಡಬೇಕು. ಆಲ್ ರೈಟ್, ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸರಿ, ಇನ್ನು ಇಲ್ಲಿ ನಾವು ತಿಳ್ಕೊಳ್ಳೋ ಅಂಥದ್ದು ಏನಪ್ಪ ಮತ್ತೊಂದು ವಿಚಾರ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಆಫ್ x1 y1 z1 and b x2 y2 z2 is given by distance between the 2 points in the 3-dimensional space. 3-dimensional space ಅಲ್ಲಿ 2 ಪಾಯಿಂಟ್ಸ್ಗಳ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ಒಂದು ಫಾರ್ಮುಲಾನ ಬಳಸ್ತೀವಿ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ z2 ಮೈನಸ್ z1 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಹಾಗಿದ್ರೆ ಇನ್ನೂ ತಡ ಮಾಡೋದು ಬೇಡ, ಕ್ವೆಶನ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ತುಂಬ ಸಿಂಪಲ್ ಚಾಪ್ಟರ್, ಸಿಂಪಲ್ ಕ್ವೆಶನ್ಸ್ಗಳೇ ಇರ್ತವೆ, ಆರಾಮಾಗಿ ನೀವು ಸಾಲ್ವ್ ಮಾಡಬಹುದು. ಡನ್? ಓಕೆ, ಹಾಗಿದ್ರೆ ನಮ್ಮ ಫಸ್ಟ್ ಕ್ವೆಶನ್, ದ ಆಕ್ಟೆಂಟ್ ಇನ್ ವಿಚ್ ದ ಪಾಯಿಂಟ್ 2, -4, -7 ಲೈಸ್ ಈಸ್. ತುಂಬಾನೇ ಸಿಂಪಲ್ ಕ್ವೆಶನ್, ಏನೇನು ಇಲ್ಲ ಇದರಲ್ಲಿ. ಹೌದಾ? ಸೊ ಇಲ್ಲಿ ನೀವು ಕೊಟ್ಟಿರುವಂತಹ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳೇನಿದಾವಲ್ಲ ಇದನ್ನ ನೋಡ್ರಿ. ಹೌದಾ? ಸೊ ಇದು ನಮ್ಮ ಎಕ್ಸ್ ಕೋಆರ್ಡಿನೇಟ್, ಇದು ವೈ ಕೋಆರ್ಡಿನೇಟ್, ಇದು ಝೆಡ್ ಕೋಆರ್ಡಿನೇಟ್. ಹೌದಾ? ಸೊ ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ ಪಾಸಿಟಿವ್ ಇದೆ, ವೈ ಕೋಆರ್ಡಿನೇಟ್ ನೆಗೆಟಿವ್, ಝೆಡ್ ಕೋಆರ್ಡಿನೇಟ್ ಈಸ್ ಆಲ್ಸೋ ನೆಗೆಟಿವ್. ಹಾಗಿದ್ರೆ ಯಾವ ಆಕ್ಟೆಂಟ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್ ಹಾಗೆ ವೈ ಝೆಡ್ ಕೋಆರ್ಡಿನೇಟ್ಸ್ಗಳು ನೆಗೆಟಿವ್ ಇರ್ತವೆ? ನಮ್ಮ 8th ಆಕ್ಟೆಂಟ್ ಅಲ್ಲಿ. ಕರೆಕ್ಟ್ ಅಲ್ವಾ? ಯಾವ ಆಕ್ಟೆಂಟ್? ನಮ್ಮ 8th ಆಕ್ಟೆಂಟ್ ಅಲ್ಲಿ. ರಿಮೆಂಬರ್, ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ ಪಾಸಿಟಿವ್, ವೈ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ಆಲ್ಸೋ ನೆಗೆಟಿವ್. ಓಕೆ, ಹಾಗಿದ್ರೆ ಆಪ್ಷನ್ ಎ ಏನಿದೆ ಅಲ್ಲ, 8th ಆಕ್ಟೆಂಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಬೇಸಿಕಲಿ ನೋಡಿ, ಇದು ನಮ್ಮ ಎಕ್ಸ್, ವೈ ಹಾಗೆ ಝೆಡ್. ಹೌದಾ? ಸೊ ಇದನ್ನ
ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ದಿಸ್ ಇಸ್ ವೈ ಡ್ಯಾಶ್, ದಿಸ್ ಇಸ್ ಅವರ್ ಎಕ್ಸ್ ಡ್ಯಾಶ್. ಹೌದಾ? ಇದು ನಮ್ಮ ಝೆಡ್ ಡ್ಯಾಶ್. ದಿಸ್ ಇಸ್ ಅವರ್ ಒರಿಜಿನ್. ನಿಜ ಅಲ್ವಾ? ರೈಟ್? ಎಸ್. ಈಗ 8th ಆಕ್ಟೆಂಟ್ ಅಂದರೆ ಎಲ್ಲಿ ಬರುತ್ತೆ? 8th ಆಕ್ಟೆಂಟ್ ಅಲ್ಲಿ ಎಕ್ಸ್ ವಿಲ್ ಬಿ ಪಾಸಿಟಿವ್, ಎಕ್ಸ್ ವಿಲ್ ಬಿ ಪಾಸಿಟಿವ್. ಹೌದಾ? ಹಾಗೆ ವೈ ವಿಲ್ ಬಿ ನೆಗೆಟಿವ್. ರೈಟ್? ಸೊ ವೈ ವಿಲ್ ಬಿ ನೆಗೆಟಿವ್, ಹಾಗೆ ಝೆಡ್ ಈಸ್ ಆಲ್ಸೋ ನೆಗೆಟಿವ್. ಅರ್ಥ ಆಗ್ತಿದೆನಾ? ಸೊ ದಿಸ್ ವಿಲ್ ಬಿ ಅವರ್ 8th ಆಕ್ಟೆಂಟ್. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಅರ್ಥ ಆಗ್ತಿದೆನಾ? ಸೊ ಇದು ನಮ್ಮ 8th ಆಕ್ಟೆಂಟ್. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಹಾಗೆ 8th. ಅಂದರೆ ಇದು ಮೇಲ್ಗಡೆ ಇರ್ತಕ್ಕಂಥದ್ದು ನಮ್ಮ ಫಸ್ಟ್ ಫ್ಲೋರ್ ಅಂತ ಇಟ್ಕೊಳ್ಳಿ, ಕೆಳಗಡೆ ಇರ್ತಕ್ಕಂಥದ್ದು ಗ್ರೌಂಡ್ ಫ್ಲೋರ್. ಸೊ ಗ್ರೌಂಡ್ ಫ್ಲೋರಲ್ಲಿ 5, 6, 7, 8 ಆಕ್ಟೆಂಟ್ಗಳು ಬರ್ತವೆ. ಓಕೆ, ಇನ್ನು ನಮ್ಮ ಫಸ್ಟ್ ಫ್ಲೋರಲ್ಲಿ, ಬೇಸಿಕಲಿ ಫಸ್ಟ್ ಫ್ಲೋರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಹಾಗೆ 4th ಆಕ್ಟೆಂಟ್ಗಳು ಬರ್ತವೆ. ಓಕೆ, ಸೊ ಇದನ್ನ ನಾನು ತುಂಬ ಕ್ಲಿಯರ್ ಆಗಿ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ ಅನ್ನುವಂಥ ಒನ್ ಶಾರ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ದ ಡಯಾಗ್ರಾಮ್ಸ್. ಸೊ ಒಂದು ಲೆಕ್ಕದಲ್ಲಿ ಹೇಳೋದಾದರೆ ಅದಕ್ಕೆ ಬೇಕಾಗಿರುವಂತಹ ಇಮೇಜಸ್, ರಿಲೇಟೆಡ್ ಇಮೇಜಸ್ಗಳನ್ನು ತಗೊಂಡು ನಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಮೋರ್ ಎಕ್ಸ್ಪ್ಲನೇಷನ್, ಇದ್ರ ಬಗ್ಗೆ ಇನ್ನೂ ನಿಮಗೆ ಕನ್ಫ್ಯೂಷನ್ ಇದೆ ಅಂತಂದರೆ ಯು ಕ್ಯಾನ್ ವಾಚ್ ದಟ್ ವಿಡಿಯೋ. ಓಕೆ, ಆಲ್ ರೈಟ್. ಸೊ ಅಂತೂ ಈಗ ನಿಮಗೆ ಗೊತ್ತಾಯಿತು, ದಿಸ್ ಇಸ್ ನಥಿಂಗ್ ಬಟ್ 8th ಆಕ್ಟೆಂಟ್. ಡನ್? ಓಕೆ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಪ್ಲೇನ್ ಡಸ್ ದ ಪಾಯಿಂಟ್ 0, 2, -3 ಲೈ ಅಂತ ಕೇಳ್ತಿದ್ದಾರೆ. ತುಂಬಾನೇ ಸಿಂಪಲ್. ಯಾವ ಪ್ಲೇನಲ್ಲಿ ಈ ಒಂದು ಪಾಯಿಂಟ್ ಇದೆ ಅನ್ನೋದು ಇದೇ ಪಾಯಿಂಟ್ ಇಂದನೇ ಗೊತ್ತಾಗುತ್ತೆ. ಹೌದಾ? ಹೆಂಗೆ? ಬಿಕಾಸ್ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಆಬ್ಸೆಂಟ್ ಇದೆ, ವೈ ಕೋಆರ್ಡಿನೇಟ್ ಪ್ರೆಸೆಂಟ್ ಇದೆ. ಹೌದಾ? ವೈ ಕೋಆರ್ಡಿನೇಟ್ ಏನಿದೆ? ಪ್ರೆಸೆಂಟ್ ಇದೆ. ಝೆಡ್ ಕೋಆರ್ಡಿನೇಟ್ ಕೂಡ ಪ್ರೆಸೆಂಟ್ ಇದೆ. ಹಾಗಿದ್ರೆ ವೈ ಝೆಡ್ ಪ್ಲೇನ್ ಅಲ್ಲಿ ಈ ಒಂದು ಪಾಯಿಂಟ್ ಇದೆ ಅಂತ ಆಯ್ತು. ಕರೆಕ್ಟ್ ಅಲ್ವಾ? ಯಾವ ಪಾಯಿಂಟ್ ಯಾವ ಪ್ಲೇನ್ ಅಲ್ಲಿ ಇದೆ ಅನ್ನೋದನ್ನ ಅಲ್ಲಿರ್ತಕ್ಕಂಥ ಕೋಆರ್ಡಿನೇಟ್ಸ್ಗಳೇ ತೀರ್ಮಾನ ಮಾಡ್ತವೆ. ಇಲ್ಲಿ ವೈ ಹಾಗೆ ಝೆಡ್ ಕೋಆರ್ಡಿನೇಟ್ ಇರೋದ್ರಿಂದ ಅಫ್ಕೋರ್ಸ್ ದ ಪಾಯಿಂಟ್ ಈಸ್ ಇನ್ ದ ವೈ ಝೆಡ್ ಪ್ಲೇನ್. ದ ಪಾಯಿಂಟ್ ಈಸ್ ಇನ್ ದ ವೈ ಝೆಡ್ ಪ್ಲೇನ್. ಆಲ್ ರೈಟ್, ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಆಕ್ಟೆಂಟ್ ಡಸ್ -1, -6, 5 ಲೈಸ್ ಅಂತ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ನಮ್ಮ ಎಕ್ಸ್ ಕೋಆರ್ಡಿನೇಟ್ ಏನಿದೆ ಅಲ್ಲ, ಎಕ್ಸ್ ಕೋಆರ್ಡಿನೇಟ್ ಏನಿದೆ? ನೆಗೆಟಿವ್. ವೈ ಕೋಆರ್ಡಿನೇಟ್ ನೆಗೆಟಿವ್, ಝೆಡ್ ಕೋಆರ್ಡಿನೇಟ್ ಪಾಸಿಟಿವ್. ಈಗ ಹೇಳಿ, ಯಾವ ಆಕ್ಟೆಂಟ್ ಅಲ್ಲಿ ಎಕ್ಸ್ ವೈ ಕೋಆರ್ಡಿನೇಟ್ಗಳು ನೆಗೆಟಿವ್, ಝೆಡ್ ಕೋಆರ್ಡಿನೇಟ್ ಪಾಸಿಟಿವ್ ಇರುತ್ತೆ? ದಟ್ ಈಸ್ ಇನ್ 3rd ಆಕ್ಟೆಂಟ್. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾನು ನಿಮಗೆ ಈ ಟೇಬಲ್ ಅನ್ನು ತೋರಿಸಿದ್ದು. ನೋಡಿ, ನೆಗೆಟಿವ್, ನೆಗೆಟಿವ್, ಪಾಸಿಟಿವ್. ಕರೆಕ್ಟ್ ಅಲ್ವಾ? ಸೊ ನೆಗೆಟಿವ್, ನೆಗೆಟಿವ್, ಪಾಸಿಟಿವ್, ದಟ್ ಈಸ್ ನಥಿಂಗ್ ಬಟ್ 3rd ಆಕ್ಟೆಂಟ್. ಏನಿದು? ವಿಚ್ ಈಸ್ ನಥಿಂಗ್ ಬಟ್ ದ 3rd ಆಕ್ಟೆಂಟ್. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ನ ಕಡೆಗೆ ಹೋಗೋಣ. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P of 6, 7, 8 ಫ್ರಮ್ XY ಪ್ಲೇನ್ ಈಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ನೋಡಿ, ಬೇಸಿಕಲಿ ಇದು ನಮ್ಮ ಎಕ್ಸ್ ವೈ ಹಾಗೆ ಝೆಡ್ ಪ್ಲೇನ್, ಅಂದರೆ ನಮ್ಮ 3 ಡೈಮೆನ್ಷನಲ್ ಸ್ಪೇಸ್. ಇಲ್ಲಿ ಅಕಾರ್ಡಿಂಗ್ ಟು ದ ಕ್ವೆಶನ್ there is a perpendicular distance. ಯಾವುದರಿಂದ? ಫ್ರಮ್ ಅ ಪಾಯಿಂಟ್. ನೋಡಿ, ಒಂದು ಪಾಯಿಂಟ್ ಇಲ್ಲಿದೆ. ದಿಸ್ ಇಸ್ ದ ಪಾಯಿಂಟ್ P of 6, 7, 8. ಅರ್ಥ ಆಗ್ತಿದೆನಾ? ಸೊ ಈಗ ಫ್ರಮ್ XY ಪ್ಲೇನ್, XY ಪ್ಲೇನ್ ಅಂದರೆ ದಿಸ್ ಈಸ್ ಬೇಸಿಕಲಿ XY ಪ್ಲೇನ್. ಹೌದಾ? ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ, ಈ ಒಂದು ಡಿಸ್ಟೆನ್ಸ್ ಏನಿರುತ್ತಲ್ಲ, ಈ ಡಿಸ್ಟೆನ್ಸನ್ನು ನಾವು ವೈ ಅಂತ ಕನ್ಸಿಡರ್ ಮಾಡ್ತೀವಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವೈ, ದಿಸ್ ಇಸ್ ಝೆಡ್. ಓಕೆ, ಹಾಗೆ ದಿಸ್ ಇಸ್ ಅವರ್ ಎಕ್ಸ್. ಏನು ಬರೀತಿದ್ರಿ ಮ್ಯಾಮ್? ಅರ್ಥ ಆಗ್ತಿಲ್ವಲ್ಲ? ನೋಡಿ, ಒಂದು ಪಾಯಿಂಟ್ ಪಿ ಇದೆ ಅಂತ ಇಟ್ಕೊಳ್ಳಿ. 3 ಡೈಮೆನ್ಷನಲ್ ಸ್ಪೇಸಲ್ಲಿ ಒಂದು ಪಾಯಿಂಟ್ ಪಿ ಇದೆ. ಆ ಪಾಯಿಂಟ್ ಪಿ ಇಂದ ಪಾಯಿಂಟ್ ಪಿ ಇದೆ, ಆ ಪಾಯಿಂಟ್ ಪಿ ಅನ್ನು ನಾವು XY ಪ್ಲೇನಿಗೆ ಬಿಟ್ವಿ ಅಂತ ಇಟ್ಕೊಳ್ಳಿ. ಪಾಯಿಂಟ್ ಪಿ ಅನ್ನು ಡ್ರಾಪ್ ಮಾಡ್ತಿದೀವಿ
ಟುವರ್ಡ್ಸ್ ಎಕ್ಸ್ ವೈ ಪ್ಲೇನ್. ಹಾಗಿದ್ರೆ ಆ ಪಾಯಿಂಟ್ ಬಂದು ಇಲ್ಲಿ ಕೂತ್ಕೊಳ್ತು ಅಂತ ಇಟ್ಕೊಳ್ಳಿ. ಹಾಗಿದ್ರೆ ದರ್ ಇಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್. ಒಪ್ತೀರಾ? ಕರೆಕ್ಟ್ ಅಲ್ವಾ? ಎಸ್. ಹಾಗಿದ್ರೆ ಈ ಒಂದು ಡಿಸ್ಟೆನ್ಸ್ ಏನಿರುತ್ತಲ್ಲ ಇದನ್ನ ಝೆಡ್ ಅಂತ ಕನ್ಸಿಡರ್ ಮಾಡ್ಬೇಕು. ಯಾಕೆ? ಬಿಕಾಸ್ ಪಾಯಿಂಟ್ ಪಿ ಬರ್ತಾ ಇರೋದು ಎಕ್ಸ್ ವೈ ಪ್ಲೇನಿಗೆ. ಎಕ್ಸ್ ವೈ ಪ್ಲೇನ್ ಅಲ್ಲಿ ಝೆಡ್ ಕೋಆರ್ಡಿನೇಟ್ ಏನಿರುತ್ತೆ? ಎಕ್ಸ್ ವೈ ಪ್ಲೇನ್ ಅಲ್ಲಿ ಝೆಡ್ ಕೋಆರ್ಡಿನೇಟ್ ವಿಲ್ ಬಿ 0 ಆಕ್ಚುಲಿ. ಆದರೆ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ನಾವು ಝೆಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಝೆಡ್ ಕೋಆರ್ಡಿನೇಟ್ ಇರೋದಿಲ್ಲ, ಆದರೆ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಟ್ ಸೆಲ್ಫ್ ಇಸ್ ದ ಝೆಡ್ ಕೋಆರ್ಡಿನೇಟ್. ಯಾವ್ದದು ಝೆಡ್ ಕೋಆರ್ಡಿನೇಟ್? ಇದು. ದಿಸ್ ಈಸ್ ದ ಡಿಸ್ಟೆನ್ಸ್ 8. ಅರ್ಥ ಮಾಡ್ಕೊಳ್ಳಿ. ಓಕೆ. ಹಾಗೆ ಅದೇ ರೀತಿ ಇಲ್ಲಿ ಇದೇನಿದೆ ಅಲ್ಲ ವೈ ಅಂತ ಬರ್ದಿದ್ದೀನಿ. ಯಾಕೆ ವೈ ಅಂತ ಬರ್ದೆ? ಬಿಕಾಸ್ ಈ ವೈ ಅಂತಾನೆ ಯಾಕೆ ಇದಕ್ಕೆ ಮೆನ್ಷನ್ ಮಾಡಿದ್ವಿ ಅಂದ್ರೆ, ಫ್ರಮ್ ದಿಸ್ ಪಾಯಿಂಟ್ ನಾವು ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ತಿದೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಫ್ರಮ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಇಂದ ನಮ್ಮ ಎಕ್ಸ್ ಝೆಡ್ ಪ್ಲೇನ್ ಕಡೆಗೆ ಒಂದು ಲೈನ್ ಬರುತ್ತೆ. ಅಥವಾ ಹಿಂಗೂ ತಿಳ್ಕೋಬಹುದು, ಈ ಪಾಯಿಂಟ್ ಅನ್ನ ನಾವು ಡ್ರಾಪ್ ಮಾಡಿದಾಗ ಈ ಪ್ಲೇನಿಗೆ ಬಂದು ನಿಲ್ಲುತ್ತೆ ಪರ್ಪೆಂಡಿಕ್ಯುಲರ್ ಆಗಿ. ಈ ರೀತಿ ಬಿಟ್ಟಾಗ ಈ ಪಾಯಿಂಟ್ ನಮ್ಮ ಎಕ್ಸ್ ಝೆಡ್ ಪ್ಲೇನಿಗೆ ಬರುತ್ತೆ. ಎಕ್ಸ್ ಝೆಡ್ ಪ್ಲೇನ್ ಅಲ್ಲಿ ವೈ ಕೋಆರ್ಡಿನೇಟ್ ಇರೋದಿಲ್ಲ, ವೈ ಕೋಆರ್ಡಿನೇಟ್ 0 ಇರುತ್ತೆ. ಆದರೆ ನಮ್ಮ ಈ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅಲ್ಲ ನಮ್ಮ ಎಕ್ಸ್ ಝೆಡ್ ಪ್ಲೇನಿಗೆ, ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಪ್ಪಾ ಅಂದ್ರೆ ದಟ್ ಈಸ್ 7. ದಿಸ್ ಇಸ್ ಝೆಡ್ ಇಸ್ ಈಕ್ವಲ್ ಟು 8. ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಪ್ರಶ್ನೆಯ ಪ್ರಕಾರ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಫ್ರಮ್ ಎಕ್ಸ್ ವೈ ಪ್ಲೇನ್ ಈಸ್ ವಾಟ್? ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ವೈ ಪ್ಲೇನ್ ಅಂದ್ರೆ ಇದು ನಮ್ಮ ಎಕ್ಸ್ ವೈ ಪ್ಲೇನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಎಕ್ಸ್ ವೈ ಪ್ಲೇನ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಎಲ್ಲಿ ಬರುತ್ತೆ? ಹೀಗೆ ಹೋಗುತ್ತಲ್ವಾ? ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್. ಹಿಂಗಾದ್ರೂ ಪರ್ಪೆಂಡಿಕ್ಯುಲರ್, ಹಿಂಗಾದ್ರೂ ಪರ್ಪೆಂಡಿಕ್ಯುಲರ್. ಹೌದಾ? ಸೊ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅಲ್ಲ, ಇದು ಎಷ್ಟಿದೆ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಝೆಡ್ ಇಸ್ ಈಕ್ವಲ್ ಟು 8. ಝೆಡ್ ಕೋಆರ್ಡಿನೇಟ್ ಏನಿರುತ್ತಲ್ಲ ಪಾಯಿಂಟ್ ಅಲ್ಲಿ, ಅದೇ ನಮ್ಮ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿ ಇಲ್ಲಿ ಆಕ್ಟ್ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಸಿ 8 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ 8 ಇಸ್ ದ ರೈಟ್ ಆನ್ಸರ್. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್. ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಸೊ ಏನಿದೆಯಪ್ಪ ನಮ್ಮ ನೆಕ್ಸ್ಟ್ ಕ್ವೆಶನ್ ಅಂದ್ರೆ, ಡಿಟರ್ಮೈನ್ ದ ಆಕ್ಟೆಂಟ್ ಆಫ್ 4, -3, -1. ಹೌದಾ? ಸೊ ಇಲ್ಲಿ ನಾವು ಆಕ್ಟೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಮ್ಮ ಎಕ್ಸ್ ಕೋಆರ್ಡಿನೇಟ್ ಏನಿದೆ ಇಲ್ಲಿ ಪಾಸಿಟಿವ್ ಇದೆ, ವೈ ಕೋಆರ್ಡಿನೇಟ್ ನೆಗೆಟಿವ್, ಝೆಡ್ ಕೋಆರ್ಡಿನೇಟ್ ನೆಗೆಟಿವ್. ಹೌದಾ? ಹಾಗಿದ್ರೆ ಯಾವ ಆಕ್ಟೆಂಟ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಹಾಗೆ ಝೆಡ್ ಕೋಆರ್ಡಿನೇಟ್ಗಳು ನೆಗೆಟಿವ್ ಇರ್ತವೆ? ದಟ್ ಈಸ್ ಇನ್ 8th ಆಕ್ಟೆಂಟ್. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಬಿ 8th ಆಕ್ಟೆಂಟ್ ಇಸ್ ದ ರೈಟ್ ಸೊಲ್ಯೂಷನ್. ಆಲ್ರೆಡಿ ಇದನ್ನ ನಾವು ನೋಡಿದೀವಿ ಟೇಬಲ್ ಅಲ್ಲಿ. ನೋಡಿ, ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಈಸ್ ನೆಗೆಟಿವ್, ಝೆಡ್ ಈಸ್ ಆಲ್ಸೋ ನೆಗೆಟಿವ್. ಕರೆಕ್ಟ್ ಅಲ್ವಾ? ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆಗಳು. ಯು ಕ್ಯಾನ್ ಈಸಿಲಿ ಆನ್ಸರ್ ದೀಸ್ ಕ್ವೆಶನ್ಸ್. ರೈಟ್? ಸೊ ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ಗಳನ್ನು ಅಬ್ಸರ್ವ್ ಮಾಡ್ರಿ, ಅದರ ಮೇಲೆ ನಿಮ್ಮ ಸೊಲ್ಯೂಷನ್ ನಿಂತಿರುತ್ತೆ ಯಾವ ಆಕ್ಟೆಂಟ್ ಅಂತ. ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ ಎ ಪಾಯಿಂಟ್ ಲೈಸ್ ಇನ್ ಎಕ್ಸ್ ವೈ ಪ್ಲೇನ್, ದೆನ್ ವಾಟ್ ಈಸ್ ಇಟ್ಸ್ ಝೆಡ್ ಕೋಆರ್ಡಿನೇಟ್? ತುಂಬ ಸಿಂಪಲ್. ಯಾವುದಾದ್ರೂ ಒಂದು ಪಾಯಿಂಟ್ ನೋಡಿ, ಈಗಿನ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಹೌದಾ? ಇಲ್ಲಿ ನೋಡಿ, ಈ ಒಂದು ಪಾಯಿಂಟ್ ಪಿ ಏನಿದೆಲ್ಲ, ಅಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ವಿ. ಇದು ಒಂದು ಪಾಯಿಂಟ್ ವಿಚ್ ಈಸ್ ಇನ್ ದ ಎಕ್ಸ್ ವೈ ಪ್ಲೇನ್. ಹೌದಾ? ಸೊ ಹಾಗಿದ್ರೆ ಈ ಪಾಯಿಂಟ್ ವಿಚ್ ಈಸ್ ಇನ್ ದ ಎಕ್ಸ್ ವೈ ಪ್ಲೇನ್, ಇದಕ್ಕೆ ಎಂ ಅಂತ ಕನ್ಸಿಡರ್ ಮಾಡೋಣ. ಇದ್ರ ಕೋಆರ್ಡಿನೇಟ್ಸ್ಗಳು ಏನಿರ್ತಾವ ಗೊತ್ತಾ? 6, 7, 0 ಇರುತ್ತೆ. ಅಂದ್ರೆ ಇಲ್ಲಿ ಈ ಪಾಯಿಂಟಿಗೆ ಝೆಡ್ ಕೋಆರ್ಡಿನೇಟ್ ಇರೋದಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಅದು ಇಲ್ಲಿರ್ತಕ್ಕಂಥ ಝೆಡ್ ಕೋಆರ್ಡಿನೇಟ್ ಆಗಿರುತ್ತೆ, ಅದರ ವ್ಯಾಲ್ಯೂನೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಝೆಡ್ ಕೋಆರ್ಡಿನೇಟ್ ಇರೋದಿಲ್ಲ. ದಿಸ್ ಇಸ್ 0. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಓಕೆ, ಅರ್ಥ ಆಗ್ತಿದೆನಾ? ಎಸ್. ಸೊ ಹಾಗಿದ್ರೆ ಎಕ್ಸ್ ವೈ ಪ್ಲೇನ್ ಅಲ್ಲಿ ಝೆಡ್ ಕೋಆರ್ಡಿನೇಟ್ ಏನಾಗಿರುತ್ತೆ? 0 ಆಗಿರುತ್ತೆ. ವೈ ಝೆಡ್ ಪ್ಲೇನ್ ಅಲ್ಲಿ
ಎಕ್ಸ್ ಕೋಆರ್ಡಿನೇಟ್ ಏನಾಗಿರುತ್ತೆ 0 ಆಗಿರುತ್ತೆ. ವೈ ಝೆಡ್ ಪ್ಲೇನ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ 0, ಎಕ್ಸ್ ಝೆಡ್ ಪ್ಲೇನ್ ಅಲ್ಲಿ ವೈ ಕೋಆರ್ಡಿನೇಟ್ 0. ತುಂಬಾ ಸಿಂಪಲ್ ಆಗಿದೆ ಕಾನ್ಸೆಪ್ಟ್. ಓಕೆ, ಸೊ ಹಾಗಿದ್ರೆ ಇಫ್ ಎ ಪಾಯಿಂಟ್ ಲೈಸ್ ಇನ್ ದ ಎಕ್ಸ್ ವೈ ಪ್ಲೇನ್ ದೆನ್ ವಾಟ್ ಈಸ್ ಇಟ್ಸ್ ಝೆಡ್ ಕೋಆರ್ಡಿನೇಟ್ ಅಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 0. ಆಪ್ಷನ್ ಬಿ ಏನಿದೆಯಲ್ಲ ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಓಕೆ, ಝೆಡ್ ಕೋಆರ್ಡಿನೇಟ್ ಏನಾಗುತ್ತೆ ಇಲ್ಲಿ ಅಂದ್ರೆ 0 ಆಗುತ್ತೆ. ಆಲ್ ರೈಟ್, ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಇಫ್ ಎ ಪಾಯಿಂಟ್ ಲೈಸ್ ಆನ್ ದ ವೈ ಆಕ್ಸಿಸ್ ದೆನ್ ವಾಟ್ ಆರ್ ಇಟ್ಸ್ ಎಕ್ಸ್ ಕೋಆರ್ಡಿನೇಟ್ ಅಂಡ್ ಝೆಡ್ ಕೋಆರ್ಡಿನೇಟ್? ನೋಡಿ, ಅಕಾರ್ಡಿಂಗ್ ಟು ದ ಕ್ವೆಶನ್, ಲಿಸನ್ ಹಿಯರ್, ಇದು ನಮ್ಮ ಎಕ್ಸ್ ಆಕ್ಸಿಸ್, ಹೌದಾ? ಇದು ನಮ್ಮ ಎಕ್ಸ್ ಆಕ್ಸಿಸ್, ಫೈನ್. ಹಾಗೆ ಇದು ನಮ್ಮ ವೈ ಆಕ್ಸಿಸ್, ಅಟ್ ದ ಸೇಮ್ ಟೈಮ್ ಇದು ನಮ್ಮ ಝೆಡ್ ಆಕ್ಸಿಸ್. ಓಕೆ, ಸೊ ಈಗ ಅಕಾರ್ಡಿಂಗ್ ಟು ದ ಕ್ವೆಶನ್ ದ ಪಾಯಿಂಟ್ ಲೈಸ್ ಆನ್ ದ ವೈ ಆಕ್ಸಿಸ್ ಅಂತ ಹೇಳ್ತಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಎ ಪಾಯಿಂಟ್ ಪಿ ವಿಚ್ ಈಸ್ ಆನ್ ದ ವೈ ಆಕ್ಸಿಸ್. ವೈ ಆಕ್ಸಿಸ್ನ ಮೇಲೆ ವೈ ಕೋಆರ್ಡಿನೇಟ್ ಖಂಡಿತ ಪ್ರೆಸೆಂಟ್ ಇದ್ದೇ ಇರುತ್ತೆ. ವಾಟ್ ಅಬೌಟ್ ಎಕ್ಸ್ ಕೋಆರ್ಡಿನೇಟ್? ಎಕ್ಸ್ ಕೋಆರ್ಡಿನೇಟ್ ವೈ ಆಕ್ಸಿಸ್ ಅಲ್ಲಿ 0. ವಾಟ್ ಅಬೌಟ್ ಝೆಡ್ ಕೋಆರ್ಡಿನೇಟ್? ಝೆಡ್ ಕೋಆರ್ಡಿನೇಟ್ ಕೂಡ ಇಲ್ಲಿ 0. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎಕ್ಸ್ ಹಾಗೆ ಝೆಡ್ ಕೋಆರ್ಡಿನೇಟ್ಗಳು ಎರಡೂ ಕೂಡ 0, ಅಂದ್ರೆ ಆಪ್ಷನ್ ಡಿ 0,0 ಇಸ್ ದ ರೈಟ್ ಸೊಲ್ಯೂಷನ್. ತುಂಬಾ ಸಿಂಪಲ್ ಅಲ್ಲ? ನಮ್ಮ ಕೋಆರ್ಡಿನೇಟ್ ಪ್ಲೇನ್ ಅಲ್ಲಿ ನಾವು ಕಲ್ತಿದೀವಿ ಆಲ್ರೆಡಿ. ಎಕ್ಸ್ ಆಕ್ಸಿಸ್ನ ಮೇಲೆ ವೈ ಕೋಆರ್ಡಿನೇಟ್ ಇರೋದಿಲ್ಲ, ವೈ ಆಕ್ಸಿಸ್ನ ಮೇಲೆ ಎಕ್ಸ್ ಕೋಆರ್ಡಿನೇಟ್ ಇರೋದಿಲ್ಲ, ಅಂದ್ರೆ 0 ಅಂತ. ಇನ್ ದ ಸೇಮ್ ವೇ ಇಲ್ಲಿನೂ ಅಷ್ಟೇ, ವೈ ಆಕ್ಸಿಸ್ ಅಲ್ಲಿ ಎಕ್ಸ್ ಝೆಡ್ ಕೋಆರ್ಡಿನೇಟ್ ಇರೋದಿಲ್ಲ, ಝೆಡ್ ಆಕ್ಸಿಸ್ ಅಲ್ಲಿ ಎಕ್ಸ್ ವೈ ಕೋಆರ್ಡಿನೇಟ್ಸ್ ಇರೋದಿಲ್ಲ, ಎಕ್ಸ್ ಆಕ್ಸಿಸ್ನ ಮೇಲೆ ಒಂದು ಪಾಯಿಂಟ್ ಇದ್ರೆ ಅಲ್ಲಿ ವೈ ಝೆಡ್ ಕೋಆರ್ಡಿನೇಟ್ಗಳು ಇರೋದಿಲ್ಲ. ಇಷ್ಟೇ ಸಿಂಪಲ್. ಆಲ್ ರೈಟ್, ಸರಿ. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಆಕ್ಟೆಂಟ್ ಇನ್ ವಿಚ್ ದ ಪಾಯಿಂಟ್ಸ್ -3, 1, 2 ಅಂಡ್ -3, 1, -2 ಲೈಸ್ ರೆಸ್ಪೆಕ್ಟಿವ್ಲಿ. ನೋಡಿ, ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಏನಿದೆ ಅಲ್ಲ, ಫಸ್ಟ್ ಪಾಯಿಂಟ್ ಅಲ್ಲಿ ದಿಸ್ ಇಸ್ ನೆಗೆಟಿವ್, ವೈ ಕೋಆರ್ಡಿನೇಟ್ ಈಸ್ ಪಾಸಿಟಿವ್, ಝೆಡ್ ಈಸ್ ಆಲ್ಸೋ ಪಾಸಿಟಿವ್. ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಿದೆ ಅಲ್ಲ, ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್, ವೈ ಈಸ್ ಪಾಸಿಟಿವ್, ಝೆಡ್ ಈಸ್ ಆಲ್ಸೋ ನೆಗೆಟಿವ್, ಹೌದಾ? ಸೊ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್, ಯಾವ ಆಕ್ಟೆಂಟ್ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಬರುತ್ತೆ ನೋಡ್ರಿ? ವಿಚ್ ಆಕ್ಟೆಂಟ್? ನೆಗೆಟಿವ್ ಪಾಸಿಟಿವ್ ಹಾಗೆ ಪಾಸಿಟಿವ್, ದಟ್ ಈಸ್ ನಥಿಂಗ್ ಬಟ್ ಸೆಕೆಂಡ್ ಕ್ವಾಡ್ರೆಂಟ್. ಕರೆಕ್ಟ್ ಅಲ್ವಾ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ ನೆಗೆಟಿವ್, ವೈ ಅಂಡ್ ಝೆಡ್ ವಿಲ್ ಬಿ ಪಾಸಿಟಿವ್. ಓಕೆ, ಸೆಕೆಂಡ್ ಕ್ವಾಡ್ರೆಂಟ್ ಆಯಿತು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ಹೌದಾ? ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಎಲ್ಲಿದೆ ನೋಡ್ರಿ? ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ದಟ್ ಈಸ್ ಸಿಕ್ಸ್ತ್ ಕ್ವಾಡ್ರೆಂಟ್. ಅಂದರೆ ಸೆಕೆಂಡ್ ಹಾಗೆ ಸಿಕ್ಸ್ತ್ ಕ್ವಾಡ್ರೆಂಟ್ಗಳಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್, ಆಕ್ಟೆಂಟ್ಗಳಲ್ಲಿ, ಕ್ವಾಡ್ರೆಂಟ್ ಅಂತ ಹೇಳಿದೆ, ಆಕ್ಟೆಂಟ್. ಸೆಕೆಂಡ್ ಹಾಗೆ ಸಿಕ್ಸ್ತ್ ಆಕ್ಟೆಂಟ್ಗಳಲ್ಲಿ ಕೊಟ್ಟಿರುವಂತಹ ಈ ಪಾಯಿಂಟ್ ಲೈ ಆಗುತ್ತೆ. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಅಂತ ನೋಡೋಣ? ಸೆಕೆಂಡ್ ಹಾಗೆ ಸಿಕ್ಸ್ತ್. ಸೊ ದಟ್ ಈಸ್ ನೋಡಿ, ಸಿಕ್ಸ್ತ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸೆಕೆಂಡ್ ಸಿಕ್ಸ್ತ್ ಇದೆ. ಯಾವುದನ್ನು ಚೂಸ್ ಮಾಡ್ತೀರಾ? ಆಪ್ಷನ್ ಡಿ. ಬಿಕಾಸ್ ಫಸ್ಟ್ ಪಾಯಿಂಟ್ ಈಸ್ ಇನ್ ದ ಸೆಕೆಂಡ್ ಆಕ್ಟೆಂಟ್, ಸೆಕೆಂಡ್ ಪಾಯಿಂಟ್ ಈಸ್ ಇನ್ ದ ಸಿಕ್ಸ್ತ್ ಆಕ್ಟೆಂಟ್. ಸೊ ಫಸ್ಟ್ ಪಾಯಿಂಟ್ ಯಾವಾಗಲೂ ಸಿಕ್ಸ್ತ್ ಅಲ್ಲಿ ಬರೋದಿಲ್ಲ, ಈ ಪಾಯಿಂಟ್ ಸೆಕೆಂಡ್ ಆಕ್ಟೆಂಟ್ ಅಲ್ಲಿ ಇಲ್ಲ. ಹಾಗಾಗಿ ಪ್ಲೀಸ್ ಬಿ ಕೇರ್ಫುಲ್. ಮೊದಲನೇ ಪಾಯಿಂಟ್ ಸೆಕೆಂಡ್ ಆಕ್ಟೆಂಟ್ ಅಲ್ಲಿ ಇದೆ, ಎರಡನೇ ಪಾಯಿಂಟ್ ನಮ್ಮ ಸಿಕ್ಸ್ತ್ ಆಕ್ಟೆಂಟ್ ಅಲ್ಲಿ ಇದೆ. ಸೊ ದೇರ್ಫೋರ್ ಆಪ್ಷನ್ ಡಿ ಹಿಯರ್ ಇಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್, ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ದ ಆಕ್ಟೆಂಟ್ ಇನ್ ವಿಚ್ ದ ಪಾಯಿಂಟ್ 2, 6, -2 ಲೈ ಈಸ್ ಅಂತ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಹಾಗೆ ಝೆಡ್ ಕೋಆರ್ಡಿನೇಟ್ಗಳನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ ಕೋಆರ್ಡಿನೇಟ್ ಈಸ್ ಪಾಸಿಟಿವ್, ವೈ ಈಸ್ ಆಲ್ಸೋ ಪಾಸಿಟಿವ್, ಝೆಡ್ ಈಸ್ ನೆಗೆಟಿವ್. ಯಾವ ಆಕ್ಟೆಂಟ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಪಾಸಿಟಿವ್ ಹಾಗೆ ಝೆಡ್ ಕೋಆರ್ಡಿನೇಟ್ ನೆಗೆಟಿವ್ ಬರುತ್ತೆ? ದಟ್ ಈಸ್ ಇನ್ ಫಿಫ್ತ್ ಆಕ್ಟೆಂಟ್. ದಟ್ ಈಸ್ ಇನ್ ದ ಫಿಫ್ತ್ ಆಕ್ಟೆಂಟ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನೀವು ಇಲ್ಲಿ ನೋಡಬಹುದು, ಈ ಟೇಬಲ್ ಅನ್ನ ಕರೆಕ್ಟಾಗಿ ಕಲೀರಿ. ಓಕೆ, ಸೊ ಫಿಫ್ತ್ ಆಕ್ಟೆಂಟ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ವಿಲ್ ಬಿ ಪಾಸಿಟಿವ್, ಝೆಡ್ ವಿಲ್ ಬಿ ನೆಗೆಟಿವ್. ಡನ್?
ಅರ್ಥ ಆಗ್ತಿದೆ ಅಲ್ಲ? ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಹಾಗಿದ್ರೆ ಅಗೇನ್ ಆಕ್ಟೆಂಟ್ನ ಮೇಲೆ ಇರುವಂಥ ಪ್ರಶ್ನೆ, ದ ಪಾಯಿಂಟ್ -2, -3, -4 ಲೈಸ್ ಇನ್ ದ ವಿಚ್ ಆಕ್ಟೆಂಟ್? ಓಕೆ, ಸೊ ಇಲ್ಲಿ ಎಕ್ಸ್, ವೈ ಹಾಗೆ ಝೆಡ್ ಕೋಆರ್ಡಿನೇಟ್ಗಳು ಮೂರೂ ಕೂಡ ನೆಗೆಟಿವ್ ಇದೆ. ಯಾವ ಆಕ್ಟೆಂಟಲ್ಲಿ 3 ಕೋಆರ್ಡಿನೇಟ್ಸ್ಗಳು ನೆಗೆಟಿವ್ ಬರ್ತವೆ ಅಂದರೆ ದಟ್ ಈಸ್ ಇನ್ 7th ಆಕ್ಟೆಂಟ್. ರಿಮೆಂಬರ್, ಯಾವ ಆಕ್ಟೆಂಟು? 7th ಆಕ್ಟೆಂಟ್. ಇಸ್ ದಿಸ್ ಕ್ಲಿಯರ್? 7th ಆಕ್ಟೆಂಟಲ್ಲಿ ಎಲ್ಲ ಒಂದು ಪಾಯಿಂಟ್ಸ್ಗಳು ಅಂದರೆ ಎಲ್ಲ ಕೋಆರ್ಡಿನೇಟ್ಸ್ಗಳು, ಪಾಯಿಂಟ್ಸ್ ಅಂದರೆ ಕೋಆರ್ಡಿನೇಟ್ಸ್, ವಿಲ್ ಬಿ ನೆಗೆಟಿವ್. ಆಲ್ ರೈಟ್, ಸರಿ. ಸೊ ಹಾಗಿದ್ರೆ ಈಗ ನಮ್ಮ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಎ ಕಮ ಬಿ ಕಮ ಸಿ ಫ್ರಮ್ ದ ಎಕ್ಸ್ ಆಕ್ಸಿಸ್ ಈಸ್ ವಾಟ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್, ದಟ್ ಈಸ್ ಸ್ಕ್ವಯರ್ ರೂಟ್ ಆಫ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ಅರ್ಥ ಆಯ್ತಾ? ಆಲ್ ರೈಟ್, ಓಕೆ, ಫೈನ್. ಹಾಂ, ಸೊ ಮಕ್ಕಳೇ, ಐ ಬಿಲೀವ್ ಇವತ್ತಿನ ಈ ಒಂದು ಸೆಷನಲ್ಲಿ ನಾವೇನು ಕ್ವೆಶನ್ಗಳನ್ನು ಸಾಲ್ವ್ ಮಾಡಿದ್ವಿ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ ಚಾಪ್ಟರ್ ಮೇಲೆ, ಇದು ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ ಹಾಗೆ ಈ ಫಸ್ಟ್ ಇಯರ್ PUCಯಲ್ಲಿ ಇರ್ತಕ್ಕಂಥ ಈ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ ಕಾನ್ಸೆಪ್ಟ್ ಏನಿದೆಲ್ಲ ತುಂಬ ಚಿಕ್ಕದು, ತುಂಬ ಈಸಿ ಆಗಿರೋದು. ಸೊ ಸೆಕೆಂಡ್ ಇಯರಲ್ಲಿ ಅಗೇನ್ ಯು ಆರ್ ಗೋಯಿಂಗ್ ಟು ಲರ್ನ್ ಈ ಒಂದು ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ. ಇಲ್ಲಿ ಇಂಟ್ರೊಡಕ್ಷನ್, ನೆಕ್ಸ್ಟ್ ಕಲಿಯೋದು 3 ಡೈಮೆನ್ಷನಲ್ ಜಾಮಿಟ್ರಿನೇ, ಹೌದಾ? ಅಲ್ಲಿ ಕಾನ್ಸೆಪ್ಟ್ ತುಂಬ ಡೆಪ್ತಲ್ಲಿ ಇರುತ್ತೆ, ಇನ್ನು ಹೆಚ್ಚು ಕಲಿತೀರಾ, ಇದಕ್ಕಿಂತ ಹೆಚ್ಚಿಗೆ ಕಲ್ತಿರ್ತೀರಾ, ಹೌದಾ? ಆಲ್ರೆಡಿ ಸೆಕೆಂಡ್ ಇಯರ್ PUC ಕಲ್ತಿದ್ದೀರಾ, ಹೇಳೋ ಅಗತ್ಯ ಇಲ್ಲ. ಸೊ ಈ ಒಂದು ಫಸ್ಟ್ ಇಯರ್ PUC ಕಾನ್ಸೆಪ್ಟ್ ಮಾತ್ರ ಈಸಿ ಇದೆ ಅನ್ನೋದನ್ನು ನಾನು ಹೇಳ್ಬೋದು. ಆಲ್ ರೈಟ್, ಸರಿ. ಹಾಗಿದ್ರೆ ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ, ಕೀಪ್ ಪ್ರಾಕ್ಟೀಸಿಂಗ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ಹ್ಯಾವ್ ಎ ಗ್ರೇಟ್ ಡೇ, ಮತ್ತೆ ಸಿಗೋಣ. ಧನ್ಯವಾದಗಳು.